ಮೋಸ ಮಾಡೋಕೆ ಜನ ಮುಚ್ಚಿಡುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದೀನಿ, ಬಟ್ ಇಲ್ಲಿ ಹೇಳುವಂತ ವಿಚಾರಗಳು ಐ ಥಿಂಕ್ ನಿಮ್ಗೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕರ್ಕೊಂಡು ಹೋಗುತ್ತೆ. ಮೋಸ ಮಾಡಬೇಕಾದ್ರೆ ನಿಮ್ಗೆ ಗೊತ್ತೇ ಆಗ್ತಿರಲ್ಲ, ಅದು ನೀವು ಗೊತ್ತು ಮಾಡ್ಕೊಬಹುದು. ಓಕೆ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. 1-to-1 ಕೌನ್ಸಿಲಿಂಗ್ ತಗೊಳ್ತೀವಿ. ಫೀಸ್ ಇರುತ್ತೆ, ಫ್ರೀ ಇರಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ನಿಮಗೆ ಈ ವಿಚಾರಗಳನ್ನು ಮುಚ್ಚಿಡ್ತಾ ಇದ್ರೆ ಸ್ವಲ್ಪ ನೀವು ರಿಲೇಶನ್ಶಿಪ್ಪಲ್ಲಿ ಎಚ್ಚೆತ್ಕೊಳ್ಳಿ. ಓಕೆ, ಇವತ್ತು ರಿಲೇಶನ್ಶಿಪ್ಪಲ್ಲಿ ಸಿಕ್ಕಾಬಟ್ಟೆ ಮೋಸ ನಡೀತಾ ಇದೆ. ಫಸ್ಟು ನೋಡಿ, ಪರಿಚಯ ಸುಳ್ಳಾಗಿರುತ್ತೆ. ಯಾವ ವ್ಯಕ್ತಿ ನಿಮಗೆ ಪರಿಚಯ ಸುಳ್ಳಾಗಿ ಇಂಟ್ರೊಡಕ್ಷನ್ ಕೊಟ್ಕೊಂಡ್ಬಿಡ್ತಾರೆ, ಅವ್ರ ಬಗ್ಗೆ, ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರದ್ದು ಬಗ್ಗೆ ಡೀಟೇಲ್ ಕರೆಕ್ಟಾಗಿ ಕೊಟ್ಟಿರಲ್ಲ ಆ್ಯಕ್ಚುಲಿ. ಈ ವ್ಯಕ್ತಿಗಳು ಇಂಟೆನ್ಷನ್ ಬೇರೆ ಇರುತ್ತೆ ಆ್ಯಕ್ಚುಲಿ. ಈಗ ಸುಮಾರು ವ್ಯಕ್ತಿಗಳ ಲೈಫಲ್ಲಿ ಈ ಥರದ್ದು ಆಗಿರುತ್ತೆ, ರೈಟ್? ನನಗೆ ಕೌನ್ಸಿಲಿಂಗ್ ಮಾಡಿರೋ ಪೈಕಿ, ಸರ್ ಅವ್ರ ಬಗ್ಗೆ ನನಗೆ ಏನೂ ಕ್ಲಾರಿಟಿ ಇಲ್ಲ ಸರ್, ಏನು ಹೇಳ್ಕೊಂಡಿಲ್ಲ, ಬಟ್ ನಮ್ಮದೇ ತುಂಬ ಕೇರ್ ಮಾಡಿದ್ರು ಅಂತ, ನಮ್ಮದೇ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಈ ಥರದ್ದು ಆಗಿದ್ದೀರಾ? ನಿಮ್ಮ ಲೈಫಲ್ಲೂ ಕೂಡ ಈ ಥರದ ಘಟನೆ ಆಗಿದೆಯಾ? ಆಗಿದ್ರೆ ಕಮೆಂಟ್ ಮಾಡಿ. ನಾನು ಹೇಳೋದು, ಅವ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಿಮಗಂತೂ ಚೀಟ್ ಅಂತೂ ನಡೆಯುತ್ತೆ. ಬಿಕಾಸ್ ಪ್ರೀತಿ ಅಂದರೆ ಫೈನಲಿ ನಂಬಿಕೆ, ಟ್ರಾನ್ಸ್ಪರೆನ್ಸಿ, ಅದು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನಿಮಗೆ ಡೆಫಿನೆಟ್ಲಿ ಒಂದು ಫ್ಯೂಚರ್ ಡೇಸಲ್ಲಿ ಶುರುವಾತಲ್ಲಿ ಕೇರ್ ಮಾಡ್ತಾರೆ, ಹೋಗ್ತಾ ಹೋಗ್ತಾ ಆಮೇಲೆ ನಿಮಗೆ ಡೆಫಿನೆಟ್ಲಿ ಮೋಸ ಮಾಡ್ತಾರೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಓಕೆ, ಆ್ಯಂಡ್ ಸೆಕೆಂಡ್ ಏನು ಅಂತ ಹೇಳಿ, ಸದಾ ಬುದ್ಧಿವಂತರಾಗಿ ಪ್ಲಾನ್ ಮಾಡ್ತಿರ್ತಾರೆ. ಬುದ್ಧಿವಂತರು ಅಂತ ಹೇಳಿದ್ರೆ ಅವ್ರ ವಿಚಾರವಾಗಿ ಪ್ಲಾನ್ ಮಾಡ್ಕೊಳ್ತಾರೆ, ಅವ್ರಿಗೆ ಕಂಫರ್ಟೇಬಲ್ ಆಗೋ ಥರನೇ ಪ್ಲಾನ್ ಮಾಡ್ತಾರೆ. ಓಕೆ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗಿಂತ ನೀವೇ ಅವರಿಗೆ ಕನ್ವಿನ್ಸ್ ಆಗಬೇಕು, ನೀವೇ ಅನ್ಕೊಳ್ಬೇಕು ಹಿ ಈಸ್ ಫೈನ್ ಪರ್ಸನ್, ಗುಡ್ ಪರ್ಸನ್ ಅಂತ. ಬಟ್ ಅವ್ರು ಕಂಫರ್ಟೇಬಲ್ ಮಾತ್ರ ಥಿಂಕ್ ಮಾಡ್ತಾರೆ, ಅವ್ರ ಸ್ವಾರ್ಥಕ್ಕೆ ಮಾತ್ರ ಥಿಂಕ್ ಮಾಡ್ತಾ ಇರ್ತಾರೆ. ಈ ಬುದ್ಧಿ ಇರುತ್ತಲ್ಲ, ಲೈಫ್ ಟೈಮ್ ನಿಮ್ಗೆ ಇದು ಚೀಟಿಂಗ್ ಒಂದು ಸೈನ್ಸ್ ಆಗಿರುತ್ತೆ. ಲೈಫ್ ಟೈಮ್ ನಿಮ್ಗೆ ಚೀಟ್ ಮಾಡುವಂಥ ಒಂದು ಬುದ್ಧಿ ಆಗಿರುತ್ತೆ. ಇದನ್ನು ತುಂಬ ಗಮನದಲ್ಲಿ ಇಟ್ಕೊಬೇಕು. ಇದನ್ನು ತುಂಬ ಈಸಿಯಾಗಿ ತಗೊಂಡ್ರೆ, ಇರ್ಲಿ ಬಿಡು ಅಂತ ಬ್ಲೈಂಡಾಗಿ ನಂಬಿದ್ರೆ ನಿಮಗೆ ಪಕ್ಕ ಚೂರಿ ಅಂತೂ ಹಾಕೋದು 100%. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಸ್ಯಾಕ್ರಿಫೈ ಮಾಡುವಂಥ ಬುದ್ಧಿ ಬಹಳ ಕಡಿಮೆ ಇರುತ್ತೆ. ನಿಮಗೋಸ್ಕರ ಏನೂ ಸ್ಯಾಕ್ರಿಫೈಸ್ ಮಾಡಲ್ಲ, 1% ಮಾಡಲ್ಲ. ಎಲ್ಲ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡ್ತಾರೆ. ಏನಾದ್ರು ಸ್ಯಾಕ್ರಿಫೈಸ್ ಮಾಡೋ ವಿಚಾರಕ್ಕೆ ಬಂದರೆ ಸ್ಯಾಕ್ರಿಫೈಸೇ ಮಾಡಲ್ಲ, ರೀಸನ್ ಕೊಡೋಕ್ಕೆ ಶುರು ಮಾಡ್ತಾರೆ, ಕಣ್ಣೀರು ಹಾಕ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಬಟ್ ನಿಮಗೋಸ್ಕರ ಏನೂ ಸ್ಯಾಕ್ರಿಫೈಸ್ ಮಾಡಲ್ಲ. ಈ ಥರ ವಿಚಾರ ಇತ್ತು ಅಂದರೆ ಅವರಲ್ಲಿ 100% ನೀವು ಮೋಸ ಮಾಡುವಂಥ ಬುದ್ಧಿ. ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡೋದು ಆ್ಯಕ್ಚುಲಿ ರಿಲೇಶನ್ಶಿಪ್ಪಲ್ಲಿ ಅವರಿಬ್ಬರು ಚೆನ್ನಾಗಿರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ. ಬಟ್ ಸ್ಯಾಕ್ರಿಫೈಸ್ ಮಾಡ್ದಿರ ನಿಮ್ಮನ್ನು ಕನ್ವಿನ್ಸ್ ಮಾಡಿಕೊಂಡೆ ನೀವೇ ಸ್ಯಾಕ್ರಿಫೈಸ್ ಮಾಡೋ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರ 100% ಆ ರಿಲೇಶನ್ಶಿಪ್ಪಲ್ಲಿ ಅವರಷ್ಟೇ ಚೆನ್ನಾಗಿ ಇದ್ಕೊಂಡು ನಿಮ್ಮನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇರೋರು ಅಂತ ಅರ್ಥ ಮಾಡ್ಕೊಬೇಕು. ಓಕೆ, ನೆಕ್ಸ್ಟಲ್ಲಿ ನೋಡೋದಾದ್ರೆ, ಆ್ಯಂಡ್ ದ ಲಾಸ್ಟ್ ಪಾಯಿಂಟು, ಅವರು ಸೇಫ್ಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಅವ್ರ ಸಕ್ಸಸ್, ಅವ್ರಿಗೆ ಯೋಚನೆ, ಅವ್ರ ಫಿನಾನ್ಷಿಯಲ್, ಓಕೆ, ಆ್ಯಂಡ್ ಅವ್ರ ಆರೋಗ್ಯ, ಅವ್ರ ಬಗ್ಗೆ ಅವ್ರ ಖುಷಿ, ಅವ್ರ ನೆಮ್ಮದಿ ಮಾತ್ರ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ನೆಮ್ಮದಿ ಬಗ್ಗೆ ಥಿಂಕೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ಇದು ಕೂಡ ಕ್ಲಿಯರ್ ಆಗಿ ಹೇಳ್ತೀವಿ. ಬಿಕಾಸ್ ಅಂದರೆ ಪ್ರೀತಿ ಅಂದರೆ ಇಬ್ಬರು ಕೂಡ ಕಿತ್ತಾಡ್ಕೊಳ್ಳಿ, ಎಷ್ಟೇ ಜಗಳಗಳು ಆಡ್ಕೊಳ್ಳಿ, ಬಟ್ ನಿಮ್ಮ ಬಗ್ಗೆನೂ ಕ್ಯಾರಿಂಗ್ ಇರಬೇಕು. ಓಕೆ, ನಿಮ್ಮ ಖುಷಿಗೋಸ್ಕರನೂ ಬದುಕೋ ಹಾಗಿರಬೇಕು. ಆ್ಯಂಡ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಹಾಗಿರ್ಬೇಕು. ನಿಮ್ಮ ಸೇಫ್ಟಿ ಬಗ್ಗೆನೂ ಥಿಂಕ್ ಮಾಡಬೇಕಾಗತ್ತೆ. ಇದೆಲ್ಲನೂ ಕೂಡ ಇತ್ತು ಅಂದರೆ ಅದು ಒಳ್ಳೆಯವರು. ಬಟ್ ಇಲ್ಲಿ ಅವ್ರ ಸೇಫ್ಟಿ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ರೆ, ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಮೋಸ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಇದನ್ನು ನಾನು ಹೇಳ್ತಿರೋ ವಿಚಾರ ಆ ಥರ ಆಗಲಿ, ಮೋಸ ಆಗಲಿ ಅಂತಲ್ಲ. ಈ ಥರದ ವ್ಯಕ್ತಿತ್ವ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಹುಷಾರಾಗಿ, ಮೋಸ ಹೋಗಿ ಕಣ್ಣೀರು ಹಾಕೋ ಬದಲು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇಷ್ಟ ಆಗಿದ್ರೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.